ನಮಸ್ಕಾರ. ನಿನ್ನೆ ನಾನು ಪೆಪ್ಪರ್ ಚಿಕನ್ ನಾಟಿ ಸ್ಟೈಲಲ್ಲಿ ನಿನ್ನೆ ತೋರಿಸ್ಕೊಟ್ಟಿದ್ದೆ. ಇವತ್ತು ಬೆಂಗಾಳಿ ಸ್ಟೈಲಲ್ಲಿ ವೈಟ್ ಚಿಕನ್ ಕುರ್ಮಾ ತೋರಿಸ್ಕೊಡ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರ್ತದೆ, ಚೆನ್ನಾಗಿರ್ತದೆ. ಪ್ರಿಯ ವೀಕ್ಷಕರೇ, ನಾನು ಇವತ್ತು ವೈಟ್ ಚಿಕನ್ ಕುರ್ಮಾ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ಚಿಕನ್ನು 3/4 kg ಇದೆ. 3/4 kg ಚಿಕನ್ನು. ಅದ್ರಿಗೆ ಮೊದಲಿಗೆ ನಾವು ಮೊಸರು ಹಾಕ್ಕೊಬೇಕು. 250 ಮೊಸರು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಪೆಪ್ಪರ್ 1 ಸ್ಪೂನ್, ಒಂದು ಅರ್ಧ ಸ್ಪೂನ್ ಮೊಸರು, ಕಸ್ತೂರಿ ಮೆಥಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೆಥಿ, ಸ್ವಲ್ಪ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಕಲಿಸ್ಬಿಟ್ಟು ಕಲಿಸ್ಬೇಕು. ಈಗ ಮೊಸರು ಹಾಕಿದ್ದೀನಿ, ಒಂದು ಉಪ್ಪು 1 ಸ್ಪೂನ್ ಹಾಕಿದ್ದೀನಿ, ಕಸ್ತೂರಿ ಮೆಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡು 1 ಸ್ಪೂನ್ ಹಾಕಿದ್ದೀನಿ. ಇದನ್ನ ಇಷ್ಟು ಮಿಕ್ಸ್ ಮಾಡಿ ಇದನ್ನ ಒಂದು ಸೈಡ್ಗೆ ಇಟ್ಬಿಡೋಣ. 1 ಅವರ್ ಇದು ನೆನೆಬೇಕು. ಇದು ಒಂದು ಸೈಡಲ್ಲಿ ಇಟ್ಬಿಡೋಣ. ಕಡಾಯಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಏಲಕ್ಕಿ ಹಾಕ್ತಾಯಿದ್ದೀನಿ. ಈರುಳ್ಳಿ 2 ಮೀಡಿಯಮ್ ಸೈಜು, ಒಂದು 4 ಏಲಕ್ಕಿ, ಒಂದು ದೊಡ್ಡ ಮೀಡಿಯಮ್ ಸೈಜು ಈರುಳ್ಳಿ, ದೊಡ್ಡ ಈರುಳ್ಳಿ 2, ಒಂದು 3/4 kg ಚಿಕನ್ಗೆ ಹಸಿಮೆಣಸಿನ್ಕಾಯಿ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದನ್ನ ಜಾಸ್ತಿ ಕಲರ್ ಬರಬಾರ್ದು, ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು. ಕಲರ್ ಬರ್ಕೊಡ್ದು. ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಏಲಕ್ಕಿ ಹಾಕಿದ್ದೀನಿ. ಈಗ ಇದಕ್ಕೆ ಗೋಡಂಬಿ, ಬಾದಾಮಿ ಎರಡನ್ನೂ ಹಾಕ್ಕೊಳ್ಬೇಕು. ಈಗ ಗೋಡಂಬಿ ಅರ್ಧ ಇಡಿ, ಬಾದಾಮಿ ಅರ್ಧ ಇಡಿ ಹಾಕಿದ್ದೀನಿ. ಇದು ವೈಟ್ ಚಿಕನ್ ಕುರ್ಮಾಗೆ. ಈರುಳ್ಳಿ, ಮೆಣಸಿನ್ಕಾಯಿ, ಏಲಕ್ಕಿ, ಒಂದು ಅರ್ಧ ಇಡಿ ಬಾದಾಮಿ, ಅರ್ಧ ಇಡಿ ಗೋಡಂಬಿ. ಇದನ್ನ ಜಾಸ್ತಿ ಕಲರ್ ಬರ್ಕೊಡ್ದು, ಹಾಗೆ ಸಿಮ್ಮಲ್ಲೇ ನಿಧಾನವಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಬೆಂದಮೇಲೆ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು. ಈಗ ಈರುಳ್ಳಿ ಬೆಂದಿದೆ, ಇಷ್ಟು ಸಾಕು. ಇದು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು. ಇದು ತಣ್ಣಗಾಗೋಕೆ ಬಿಡ್ತಾ ಇದ್ದೀನಿ. ಈಗ ತಣ್ಣಗಾಗಿದೆ, ಇದನ್ನ ಮಿಕ್ಸಿಗೆ ಹಾಕ್ಕೊತ ಇದ್ದೀನಿ. ಇದು ಒಗ್ಗರಣೆಗೆ ಕಾಳು ಮೆಣಸು, ಎಲೆ, ಮೆಣಸಿನ್ಕಾಯಿ, ಇದು ಸ್ಟಾರ್ 1, ಲವಂಗ ಒಂದು 6, ಕೇಸರಿ ಹೂವು, ಒಂದು ದೊಡ್ಡ ಏಲಕ್ಕಿ, ಚಕ್ಕೆ ಒಂದು 4 ಏಲಕ್ಕಿ, ಕಸ್ತೂರಿ ಮೆಥಿ, ಇದೆಲ್ಲ ಈಗ ಹಾಕ್ಕೊತಾ ಇದ್ದೀನಿ. ಈಗ ಆವಾಗಲೇ ನೆನೆಸಿಟ್ಕೊಂಡಿರೋದು ಚಿಕನ್ನ ಹಾಕ್ತಾಯಿದ್ದೀನಿ.
ನೆನೆಸಿಟ್ಟಿರೋದು ಚಿಕನ್ ಹಾಕಿದ್ದೀನಿ. ಮತ್ತು ಇದು ಈಗ ಒಡೆಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಮೊಸರು ಹಾಕಿದ್ರೆ ಹೊಡಿತದೆ. ಆಮೇಲೆ ಅದು ನೀರಾಂಶ ಎಲ್ಲ ಬಿಡೋವರೆಗೂ ನಾವು ಇದು ಬೇಯಕ್ಕೆ ಬಿಡಬೇಕು. ಇಷ್ಟೊತ್ತವರೆಗೂ ಒಂದು 20-25 ನಿಮಿಷ ಬೇಯಿಸಿದ್ದೀವಿ. ಈಗ ಚಿಕನ್ ಎಲ್ಲ ಬೆಂದಿದೆ. ಇವಾಗ ರುಬ್ಕೊಂಡಿರೋದು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕು. ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕಾಯಕ್ಕಿಟ್ಟೈತಿ. ಅದು ಎಣ್ಣೆ ಮೇಲೆ ಬಿಡಬೇಕು. ಈಗ 15 ನಿಮಿಷ ಬೇಕು ಇದು ಬೇಯೋಕ್ಕೆ. ಬಿಟ್ಟ ಮೇಲೆ ಅದು ಎಣ್ಣೆ ಎಲ್ಲ ಮೇಲೆ ತೇಲ್ತದೆ. ಆವಾಗ ಕಾಯ್ತು ಅಂತ ಒಂದು 15 ನಿಮಿಷ ಬೇಕು. ಈಗ ನೋಡಿ ಎಣ್ಣೆ ಬಿಟ್ಟಿದೆ ಮೇಲೆ. ಎಣ್ಣೆ ಎಲ್ಲ ಮೇಲೆ ಬರ್ತದೆ. ಅದಕ್ಕೆ ಇವಾಗ ನಾವು ಚಿಲ್ಲಿನ ಕೊಯ್ದು ಹಾಕ್ತಾ ಇದ್ದೀವಿ. ಹಸಿಮೆಣಸಿನಕಾಯಿ, ಸ್ವಲ್ಪ ಮೆಣಸು ಪುಡಿ, ಒಂದು ಅರ್ಧ ಸ್ಪೂನ್ ಮೆಣಸು ಪುಡಿ, ಕಸ್ತೂರಿ ಮೆಥಿ, ಇವಾಗ ಇದು ಕಸ್ತೂರಿ ಮೆಥಿ ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದು ರೆಡಿಯಾಗಿದೆ. ಇದು ಬಂಗಾಳಿ ವೈಟ್ ಚಿಕನ್ ಕುರ್ಮಾ. ಇದ್ರ ಜೊತೆ ಪರೋಟ, ಚಪಾತಿ, ಪಾವ್ ಭಾಜಿ ಬ್ರೆಡ್ ಇದೆಯಲ್ಲ ಅದ್ರ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರ್ತದೆ. ಬಂಗಾಳಿ ಸ್ಟೈಲಲ್ಲಿ ವೈಟ್ ಚಿಕನ್ ಕುರ್ಮಾ ರೆಡಿ ಇದೆ. ಅದ್ರ ಜೊತೆ ಇದ್ರ ಜೊತೆ ಚಪಾತಿ, ಪರೋಟ ಮತ್ತು ಇದು ಪಾವ್ ಭಾಜಿ ಬ್ರೆಡ್ ಜೊತೆ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಸೂಪರಾಗಿ ಬಂದಿದೆ, ಸೂಪರ್ ಟೇಸ್ಟ್.